ಎಲ್ಲ ಹಿರಿಯ ನಾಗರಿಕರಿಗೆ ವಯಸ್ಸಾದರೂ ಭಾಳ ತೊಂದರೆ ಆಗಿತ್ತು. ಇದು ಸಂಪೂರ್ಣ ಅವೈಜ್ಞಾನಿಕ. ನೇರವಾಗಿ 15% ಮಾಡಿರಲ್ಲ, ಹುಚ್ಚರ ಸಂತಿದೆ. ಇದು ಏನು ಸುಮ್ಮನೆ ಜನರಿಗೆ ನೇರವಾಗಿ ಆವಿಷ್ಯ ಒಡ್ಡಿ ಫ್ರೀ ಮಾಡಿ ಗ್ಯಾರಂಟಿ ಯಾರಿಗೆ ಬೇಕಾಯ್ತು? ದುಡಿಯೋದನ್ನು ಕಲಿಸ್ಬೇಕು ಸರ್ಕಾರ ಯಾವತ್ತು ದುಡಿಯೋ ಕೈಗಳಿಗೆ ಕೆಲಸ ಕೊಡಬೇಕು. ಚಾರ್ಜಿಂದ ಎಲ್ಲ ಈಗ ಏರಿಕೆ ಮಾಡಿದ್ದಾರೆ ಬಸ್ ಚಾರ್ಜ್ ಎಲ್ಲ, ಇದಕ್ಕೇನು ಹೇಳ್ತಾರೆ ನೀವು? ಇದು ಬಸ್ ಚಾರ್ಜ್ ಏರಿಕೆ ಮಾಡಿದ್ದು ತಪ್ಪು. ಹಾಂ ಆಮೇಲೆ ಏರಿಕೆ ಮಾಡಿದ್ರು ಸಹಿತ ಹಿರಿಯ ನಾಗರಿಕರಿಗೆ ಟಿಕೆಟ್ ತೆಗೆಸಿದ್ರು ನಮ್ಗೆ ಸೀಟ್ ಸಿಗೋದಿಲ್ಲ. ಹೀಗಾಗಿ ಎಲ್ಲ ಹಿರಿಯ ನಾಗರಿಕರಿಗೆ ವಯಸ್ಸಾದರೂ ಭಾಳ ತೊಂದರೆ ಆಗಿತ್ತು. ಅದಕ್ಕೆ ಹೆಚ್ಚಿನ ಬಸ್ಸಿನ ಸೌಲಭ್ಯ ಮಾಡಬೇಕು. ಆಮೇಲೆ ವಿದ್ಯಾರ್ಥಿಗಳಿಗೆ ಸಹಿತ ಇವತ್ತು ಅವ್ರ ಊರಿಗೆ ಹೋಗಲಿಕ್ಕೆ ಬಸ್ಸಿನ ಸಹಾಯ ಇಲ್ಲದಕ್ಕೆ ಬಹಳಷ್ಟು ತೊಂದರೆ ಆಗಿತ್ತು. ಈಗ ಎಷ್ಟು ಎಲ್ಲಿಂದ ಬಂದ್ರಿ ನೀವು? ಈಗ ನಾವು ಗಜೇಂದ್ರಗಳಿಂದ ಗದಗ ಬಂದ್ವಿ. ಎಷ್ಟು ಜಾಸ್ತಿ ಆಗಿದೆ ಅಂತ ನಿಮ್ಗೆ ಗೊತ್ತಾ? ಈಗ ಮೊದಲು 15 ಅಂದರೆ ಮೊದಲು ಎಷ್ಟಿತ್ತು ಸರ್ ಈಗ ಚಾರ್ಜ್? ಮೊದಲ 71 ಇತ್ತು, ಈಗ ಎಷ್ಟಾಗಿತ್ತು? ಈಗ ಎಷ್ಟಾಗಿದೆ ಸರ್? ಈಗ 85 ಆಗಿತ್ತು. 85 ಆಗೈತೆ ರೀ. ಹಾಂ. ಹೀಗಾಗಿ ಭಾಳಷ್ಟು ಆರ್ಥಿಕ ಹೊರೆ ಜನಸಾಮಾನ್ಯರಿಗೆ ಬೀಳ್ತು. ಅದಕ್ಕೆ ಯಾವುದೇ ವಸ್ತುವನ್ನು ಪುಕ್ಕಟೆ ಕೊಡಬಾರ್ದು, ಕೊಟ್ಟರೆ ಅದನ್ನು ದುರುಪಯೋಗ ಆಗಬೇಕು. ಯಾಕೆ ಇದು ದರ ಹೆಚ್ಚಿಗೆ ಆದ್ರಿಂದ ಜನರಿಗೆ ಹೊರೆ ಆಗೋದಿಲ್ಲ ಅನ್ಸುತ್ತೆ ನಿಮ್ಗೆ? ಜನರಿಗೆ ಹೊರೆ ಆಗ್ಬಿಟ್ಟು ಇಲ್ಲ ಅನ್ನೋಂಗಿಲ್ಲ. ಆದರೆ ಮತ್ತು ಸರ್ಕಾರಕ್ಕೆ ಸವಲತ್ತುಗಳನ್ನು ಕೊಟ್ಟರಲ್ಲ, ಮತ್ತು ಅದರ ಬಜೆಟನ್ನು ಮುಂದೆ ಮಾಡ್ಬೇಕಲ್ಲ. ನೆಕ್ಸ್ಟ್ ಮುಂದೆ ಬಜೆಟ್ ಮತ್ತೇನು ಆರ್ಥಿಕವಾಗಿ ಏನು ಮಾಡ್ಬೇಕಲ್ಲ. ಎಲ್ಲವೂ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರೆ, ಆಮೇಲೆ ಬಸ್ಸಿನ ರೇಟ್ ಜಾಸ್ತಿ ಮಾಡಿದ್ರೆ, ಮತ್ತು ಇದ್ರೆ ಏನು ಬೇರೆ ಒಂದು 3-4 ಏನು ಮಾಡೋದಿಲ್ಲ. ಅವನ್ನೆಲ್ಲ ಊಟ ಮಾಡಿದ್ರೆ ಹೊರೆ ಆಗುತ್ತೆ, ಇಲ್ಲ ಅಂತಲ್ಲ. ಸಾಮಾನ್ಯ ಜನರಿಗೆ ಹೊರೆ ಆಗುತ್ತೆ. ಮತ್ತು ಆರ್ಥಿಕ ನಿರ್ವಹಣೆ ಮಾಡ್ಬೇಕಲ್ಲ. ಮತ್ತು ಸರ್ಕಾರದವರು ಆರ್ಥಿಕ ಹೊರೆಯನ್ನು ನಿವಾರಿಸ್ಬೇಕಲ್ಲ. 15% ರೀ. ಈಗ ಅಲ್ಲಿ ಗದಗಲಿಂದ ಹಾವೇರಿಗೆ ಎಷ್ಟು ಬಸ್ ಚಾರ್ಜ್ ಇರ್ತಾರೆ ಈಗ? ನಾವು ಲಕ್ಷ್ಮೇಶ್ವರ ಬಂದು ಹೀಗೆ ಅಂದ್ರೆ ಇವಾಗ 15% ಜಾಸ್ತಿ ಆಗಿದ್ದಾರೆ. ಈಗ ಇದು ಜನರಿಗೆ ಏನು ಹೊರೆ ಆಗತ್ತಾ ಹೇಗೆ ಸರ್ ಇದು? ಸರ್ಕಾರ ನಡೆಸ್ಲಿಕ್ಕ ಏರಿಕೆ ಮಾಡಿದ್ದಾರೆ. ಅದು ನೋಡ್ರಿ, ಈಗ ಈಗಿನ ದುನಿಯಾದಲ್ಲಿ ಏನಂತ ಎಲ್ಲವೂ ಜಗನ ಈಗ ವ್ಯಕ್ತಿಯಿಂದ ಸರ್ಕಾರ ಅಲ್ಲಿ ಸಾಕಷ್ಟು ಅವರು ಎಲ್ಲ ರೇಟ್ಗಳನ್ನು ಏರ್ಸಾರ. ಕೇಂದ್ರ ಸರ್ಕಾರದ ಯೋಜನೆಗಳೇನು ಯಾವ ಕೊಟ್ಟಾರ, ಯಾರು ಬಡವರು ಕೊಟ್ಟಾರ, ಏನ್ ಮಾಡ್ಯಾರ ಕೇಂದ್ರ ಸರ್ಕಾರ ಹೇಳಿ. ಕೇಂದ್ರ ಸರ್ಕಾರದ ಏನ್ ಮಾಡ್ಯಾರ? ಸರ್ಕಾರ ಕೊಟ್ಟಿದ್ರೆ ಇವೆಲ್ಲ ಏರ್ತಕ್ಕಂಥ ಇರ್ತಿದ್ದಿಲ್ಲ. ಅವರು ಕರೆಕ್ಟಾಗಿ ಅನುದಾನ ಕೊಡಂಗಿಲ್ಲ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಸರಿದೂಗಿ ಸಾಕು. ನಮ್ಮ ಕರ್ನಾಟಕದ 2ನೇ ಸ್ಥಾನದಾಗ ಏನೈತಿ? ಇನ್ಕಮ್ ಟ್ಯಾಕ್ಸ್ ಕಟ್ಟೋದ್ರಾಗೈತಿ. GST ಟ್ಯಾಕ್ಸ್ನಾಗ 2ನೇ ನಂಬರ್, ಮಹಾರಾಷ್ಟ್ರ 1ನೇದ, 2ನೇದು ಕರ್ನಾಟಕ. ಗೊತ್ತೈತಿ ನಿಮಗೆ? ನಮ್ ಇದಕ್ಕೆ ಎಷ್ಟು % ಕೊಡ್ತಾನ? ನಮ್ಮ ಕರ್ನಾಟಕದ ಎಷ್ಟು 1000 ಕೋಟಿ ಹೋಗುತ್ತೆ GSTಗೆ, 10,000 ಕೊಡಲ್ಲ. ಅದನ್ನ ಹೆಂಗ್ ನಿಭಾಯಿಸ್ಬೇಕು? ಕರ್ನಾಟಕ ಸರ್ಕಾರ ಹೆಂಗ್ ನಿಭಾಯಿಸ್ಬೇಕು? ನಿಭಾಯಿಸೋ ಸಂಬಂಧದಿಂದ ಏರಿಕೆ ಮಾಡಿದ್ದಾರೆ. ಏರಿಕೆ ಪ್ರಶ್ನೆ ಖರೆ ಒಪ್ಕೊಳ್ತಾರೆ. ಈ ಆರ್ಥಿಕ ಪರಿಸ್ಥಿತಿ ಒಳಗೆ ಇದನ್ನ ಸಿದ್ದರಾಮಯ್ಯನ ಆರ್ಥಿಕ ತತ್ವಜ್ಞ ಅವನಿಗೂ ಗೊತ್ತೈತಿ, ಎಲ್ಲ ವಿಷಯ ಗೊತ್ತೈತಿ. ಬಟ್ ಏನೈತಿ ಅಂದ್ರೆ 1% 2% ಮಾಡಿದಾನ, ಇಲ್ಲ ಅಂತಲ್ಲ. ಅಷ್ಟು ಅವು ಸರ್ಕಾರ ಕೊಟ್ಟಾನ. ನೀವು ಬಡವರಿಗೆ ಹೆಲ್ಪ್ ಮಾಡ್ರಿ ಅಂತ ಬಡವರಿಗೆ ಓಟು ಕೊಟ್ಟಾನ. ಆಮೇಲೆ ಹಿಂದೆಲ್ಲ 5 ವರ್ಷದಾಗ ನುಂಗಿ ನೀರು ಹಿಡ್ದಲ್ಲ. ಹಿಂದೆಲ್ಲ 5 ವರ್ಷ ಕೊರೋನಾ ಬಂದತ್ತೆ ಅಂತ ಮೆಡಿಕಲ್ ತಗಂದ್ರೆ, ಎಲ್ಲರೂ ತಗಂದ್ರೆ ಒಂದೊಂದು ಇದಕ್ಕೆ CM ಆಗಕ್ಕೆ 2,500 5,000 ಕೋಟಿ ಕೊಟ್ರು. ಗೊತ್ತ ಅಮಿತ್ ಶಾಗ ಮೋದಿಗನ. ಅದನ್ನ ಯಾರಿಗೆ ಕೇಳ್ತಾರ್ರಿ? ಹೇಳ್ರಿ ನೋಡೋಣ. ಈಗ ಆರ್ಥಿಕ ಪರಿಸ್ಥಿತಿ ಎಷ್ಟು ಮಂದಿ ಕೊಟ್ರ? 200 ವಿದ್ಯುತ್, ಆಮೇಲೆ ತಿಂಗಳ 2,000 ರೂಪಾಯಿ ಇನ್ನೂ ಅಕೌಂಟ್ ಐತಿ ತೋರಿಸ್ತಾ. ನಮ್ಮ ಹೆಣ್ಮಕ್ಳು ಅಕೌಂಟ್ ಇಲ್ಲೇ ತಂದಾನೆ. 11-12 ತಿಂಗಳು ಹಾಕ್ಯಾರ 2,000 ರೂಪಾಯಿ. ಆಮೇಲೆ ಈಗ ಮತ್ತೆ 10 kg ಅಕ್ಕಿ ಜೊತೆಗೆ ಏನೋ ಇದನ್ನ ಕೊಡ್ತಾ ಅಂತ ಹೇಳಿ ಅವ್ರದೇನ್ರಿ? ಈಗ ಕೇಂದ್ರದಲ್ಲಿ ಮಾಡ್ತಾನೆ ಪ್ರಧಾನಮಂತ್ರಿ ಆದ. ನಾನು ಕಪ್ ಹೊಡ ತರ್ತಾನೆ ಮಂತ್ರಿ ಆದ ನಂತರ, ನಾನು ಸ್ವಿಟ್ಜರ್ಲ್ಯಾಂಡ್ ಇಟ್ಟಿದ್ದು ರೊಕ್ಕ ಓದ ತರ್ತಾರೆ, 15 ಲಕ್ಷ ಹೆಂಗ್ಸಿರ್ ಹಾಕ್ತಾನೆ ಅಂದ. ಆಮೇಲೆ ಈಗ ಫ್ರೀಯಾಗಿ ಇದನ್ನು ಕೊಡ್ತಾರೆ, ಗ್ಯಾಸ್ ಕೊಡ್ತಾರೆ. ಹಿಂದೆ ಗ್ಯಾಸ್ ಕೊಟ್ಟನೆ ಈಗ 850-900 ರೂಪಾಯಿ ಕೊಟ್ಟು ಒಂದೊಂದ್ಸಲ 1,050 ಆತ. ಹಿಂಗಾಗಿ ಅವ್ನು ಇವತ್ತು ಮೂಲಿಗಿಟ್ಟು ಹೋಗಿ ಕಟ್ಟಿಗೆ ತಗೊಂಡು ಊರಿಗೆ ಹೆಟ್ರಿ ಅಂತ ಬೆಂಡ ಹೋದವು ತಿಪ್ಪಿಕೊಂಡು ಹೋಕ್ಕವು. ಅವನು ಹೋಗಿ ಹೆಟ್ರಿ ಅಂತ ಇಟ್ಟು ಬಂದನ್ನ ಹೋದ. ಅವ್ನು ಬೆಂಡ ಅವ್ನು ಹೋದ ಒಣಾಕಿ ನಿನ್ನ ಹಾಕಿ ಅವನ್ನ ನೀರು ಕಾಯ್ತಿರಿ, ಅವನ್ನ ಮಾಡ್ರಿ. ಇದನ್ನ ಕೊಡಲ್ಲ, ಏನು ಕೊಯ್ಲು ಕೊಡೋದಲ್ಲ, ಏನು ಮಾಡಲ್ಲ. ಈ ಗ್ಯಾರಂಟಿ ಯೋಜನೆಗಳ ಹಣ ಎಲ್ಲ ತಲುಪುತ್ತಲ್ಲ, ಇದರಿಂದ ಇದು ಬಸ್ ದರ ಏರಿಕೆ ಆಗಿದೆ, ಜನರಿಗೆ ಏನು ಹೊರೆ ಆಗೋದಿಲ್ಲ? ಜನರಿಗೆ ಹೊರೆ ಆಗೋದಿಲ್ಲ.
ಎಲ್ಲರಿಂದನೂ ಬರುತ್ತೆ. ಎಲ್ಲ ಈಗ ಜನ ಏನು ಮಾಡ್ತಾರ, ಆರ್ಥಿಕವಾಗಿ ಮನುಷ್ಯನಿಗೆ ಬಲಪಡಿಸೋದು ಕರ್ನಾಟಕ ಸರ್ಕಾರದ ಇದು. ಎಲ್ಲ ಪ್ರತಿಯೊಂದು ಡಬಲ್ ಆಗಿ ಆರ್ಥಿಕವಾಗಿ ಎಲ್ಲರನ್ನ ಈಗ ಸಣ್ಣ ಜನ ಇದ್ರನ್ನ ದೊಡ್ಡ ಮಾಡ್ತಾರೆ, ಎಲ್ಲರಿಗೆ ಕೊಟ್ಟರೆ ಪ್ರಿಫರೆನ್ಸ್ ಕೊಟ್ಟಾರ ಇಲ್ಲ. ನೀವು ಒಂದು ಸ್ವಲ್ಪ ಅನಿಸಿಕೆ ಹೌದು. ಈಗ ಸಿದ್ದರಾಮಯ್ಯ ಮಾಡೋ ಸರ್ಕಾರ ಅಂತ ಇವರು ಹಿಂದೆ 5 ವರ್ಷದಲ್ಲಿ ಲೂಟಿ ಮಾಡಿಬಿಟ್ಟಲ್ಲ ಎಲ್ಲ ಮುಗಿಸೋ. ಇವ್ ಕೊಡೋದು ತಪ್ಪು ಅಂತಾರಲ್ಲ ಇವರು. ಇವ್ ಕೊಡೋದು ತಪ್ಪು ಅಂತಾರಲ್ಲ ಇವರು ಬಡವ್ರಿಗೆ. ಎಷ್ಟು ಕೋಟಿ ಹೋಗುತ್ತದ 5 ವರ್ಷದಾಗ 56,000 ಕೋಟಿ ಅದನ್ನು ಬಜೆಟ್ ಮಾಡಿ. ಇದು ಸಂಪೂರ್ಣ ಅವೈಜ್ಞಾನಿಕ ಈಗ ಒಂದು ಕೈಲಿ ಕೊಟ್ಟು ಕಸಗೊಳ್ಳೋದು, ಮಹಿಳೆಯರಿಗೆ ಫ್ರೀ ಮಾಡಿ ಗಂಡ್ಮಕ್ಳು ಕಿಸೆ ಕತ್ರಿ ಹಾಕಿದಂತ ನೇರವಾಗಿ 15% ಮಾಡಿರಲ್ಲ. ಹುಚ್ಚರ ಸಂತಿದೆ ಇದು. ಏನು ಸುಮ್ಮನೆ ಜನರಿಗೆ ನೇರವಾಗಿ ಆವಿಷ್ಯ ಒಡ್ಡಿ ಫ್ರೀ ಮಾಡಿ ಗ್ಯಾರಂಟಿ ಯಾರಿಗೆ ಬೇಕಾಯ್ತು? ದುಡಿಯೋದನ್ನು ಕಲಿಸ್ಬೇಕು ಸರ್ಕಾರ. ಹುಚ್ಚೊಳೆ ಮಕ್ಳು ಅಂತಾರಲ್ಲ, ಸರ್ಕಾರ ಯಾವತ್ತು ದುಡಿಯೋ ಕೈಗಳಿಗೆ ಕೆಲಸ ಕೊಡ್ಬೇಕು. ನೀವು ಈಗ ಗ್ಯಾರಂಟಿ ಯೋಜನೆ ಕೊಟ್ಟಿದ್ರಿಂದ ಯಾರು ದುಡಿಯೋದು ಬಿಟ್ಟುಬಿಟ್ರೆ ಅಂತಾನೆ ಅನ್ಸುತ್ತೆ ನಿಮ್ಗೆ? ಮೂರ್ಖತನ ಅದನ್ನ ಯಾವತ್ತು ನಾವು ಭಿಕ್ಷುಕರನ್ನ ಮಾಡಬಾರ್ದು. ದುಡಿಯೋ ಕೆಲಸ ಮಾಡೋದು, ಬಡವರಿಗೆ ಆದ್ಯತೆ ಕೊಡಲಿ, ಅದು ನಮ್ಗೆ ಸಂಪೂರ್ಣ ಇದೆ. ಆದ್ರೆ ಏನು ಮಾಡ್ಬೇಕಂತಂದ್ರೆ ದುಡಿಯೋ ಕೈಗೆ ಕೆಲಸ ಕೊಡೋದು ಫಸ್ಟ್ ಅದೇ. ಅವ್ರಿಗೆ ಕೊಟ್ಟು ಅವ್ರನ್ನೊಂದು ರೀತಿ ಅವ್ರನ್ನ ನಿರುದ್ಯೋಗಿಗಳಿಗೆ ಸೃಷ್ಟಿ ಮಾಡ್ದಂಗಿದೆ. ದುಡಿಯೋದನ್ನು ಕಲಿಸಿದ್ರೆ ಅವ್ರ ಲಿವಿಂಗ್ ಆಫ್ ಸ್ಟೈಲ್ ಚೆನ್ನಾಗಾಗತ್ತೆ. ಈ ಬಸ್ಸಿನ ದರದ ಬಗ್ಗೆ ಅದು ಒಟ್ಟು ಅವೈಜ್ಞಾನಿಕ. ಅದನ್ನು ಸುಮ್ಮನೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ಅವರೆಲ್ಲ ಈಗ ಹೆಣ್ಮಕ್ಳು ಕೆಲಸ ಮಾಡ್ಲಿಕ್ಕೆ ಹೋಗಲಿ, ಅವ್ರಿಗೆ ಬರೀ ಹೊರೆ ಮಾಡಿದರೆ ಹೆಣ್ಮಕ್ಳು ಅಡ್ಡಾಡೋದು ಹೆಂಗೆ 15% ಮಾಡಿದ್ರು. ಇವರು ಗ್ಯಾರಂಟಿಗಳಿಗೆ ಇನ್ನೂ ಹೊಂದಿಸ್ಲಿಕ್ಕೆ ಇದು ಮಾಡ್ಯಾರ. ಹೆಚ್ಚಿನ ಹಾಕಿದ್ರು ಯಾವತ್ತು ಕೂಡ ಒಂದು ರಿವರ್ಸ್ ತಗೊಂಡು ಈಗಿನ ಗೌರ್ಮೆಂಟೇ ಅದು ಹೊರೆ ಆಗುತ್ತೆ. ಬೇಕಾದ್ರೆ ಹೆಣ್ಮಕ್ಳಿಗೆ ಕೂಡ ನೀವು ಬಸ್ ಅದು ಏನೈತೆ ಅದು ಮಾಡಿರಿ, ಅದೇನು ತಪ್ಪಲ್ಲ. ಆದರೆ ಇದು ಭಾಳ ಮೂರ್ಖತನದ ಪರಮಾವಧಿ ಅಂತ ಹೇಳ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.